ತಮಿಳುನಾಡಿನ 32ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಪದಗ್ರಹಣ. ಜೋಸೆಫ್ ವಿಜಯ್ ಎಂಬ ನಾನು ಅಂತ ಹೇಳ್ತಿದ್ದಂತೆ ಮುಗಿಲು ಮುಟ್ಟಿದ ಫ್ಯಾನ್ಸ್ ಕರತಾಡನ. ವಿಜಯ್ ಜೊತೆಯಲ್ಲಿ 9 ಸಚಿವರಿಂದಲೂ ಪ್ರತಿಜ್ಞಾವಿಧಿ. ಸಿಎಂ ಆಗ್ತಿದ್ದಂತೆ 3 ಪ್ರಮುಖ ಘೋಷಣೆಗಳಿಗೆ ವಿಜಯ್ ಸಹಿ. ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ವಿದ್ಯುತ್, ಹೆಣ್ಮಕ್ಕಳಿಗೆ ಉಚಿತ ಬಸ್. ಡ್ರಗ್ಸ್ ನಿಯಂತ್ರಣಕ್ಕೆ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ಪಡೆಯ ಘೋಷಣೆ. ಈ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ಸಾಲದ ಹೊರೆಯನ್ನ ಬಿಟ್ಟು ಹೋಗಿದೆ. ಮಿಕ್ಕ ಯೋಜನೆಗಳ ಜಾರಿಗೆ ಸಮಯ ಕೋರಿದ ದಳಪತಿ. ನೀವೆಲ್ಲ ಜೊತೆಗಿದ್ರೆ ಯಾವುದೂ ಅಸಾಧ್ಯವಲ್ಲ ಅಂತ ತಮಿಳುನಾಡಿನ ಜನತೆಗೂ ಮನವಿ. ಹೊಸ ಸರ್ಕಾರ, ಹೊಸ ಆಡಳಿತಕ್ಕೆ ಸ್ವಾಗತ. ಎಲ್ಲರೂ ಸೇರಿ ಒಳ್ಳೆಯ ಆಡಳಿತವನ್ನ ನೀಡೋಣ. ಜನರ 1 ಪೈಸೆಯನ್ನು ಮುಟ್ಟೋದಿಲ್ಲ. ಸಿಎಂ ಆದ ಬಳಿಕ ದಳಪತಿ ವಿಜಯ್ ಮೊದಲ ಭಾಷಣ. ಸಿನಿಮಾ ಡೈಲಾಗ್ಗಳಂತೆಯೇ ವಿಜಯ್ ಪವರ್ಫುಲ್ ಮಾತು. ಭಾಷಣ ಮುಗಿಸಿದ ಬಳಿಕ ವೇದಿಕೆಯಿಂದ ಎಲ್ಲರ ಜೊತೆ ಸೆಲ್ಫಿ ವಿಡಿಯೋ ಮಾಡಿದ ವಿಜಯ್, ನನ್ನಷ್ಟೇ ಕಷ್ಟವನ್ನ ನೀವೂ ಪಟ್ಟಿದ್ದೀರಿ ಅಂತ ತಮಿಳುನಾಡಿನ ಜನತೆಗೆ ಧನ್ಯವಾದ ತಿಳಿಸಿದ ನೂತನ ಸಿಎಂ. ಕೇರಳದಲ್ಲಿ ಮುಂದುವರೆದ ಸಿಎಂ ಆಯ್ಕೆಯ ಬಿಕ್ಕಟ್ಟು. ಕೆಸಿ ವೇಣುಗೋಪಾಲ್, ವಿಡಿ ಸತೀಶನ್, ರಮೇಶ್ ಚೆನ್ನಿತಾಲಾ ನಡುವೆ ಯಾರಿಗೆ ಸಿಗುತ್ತೆ ಪಟ್ಟ? ಸೋನಿಯಾ ಗಾಂಧಿ ತೆಗೆದುಕೊಳ್ಳಲಿದ್ದಾರೆ ಅಂತಿಮ ನಿರ್ಧಾರ. ಅನಾರೋಗ್ಯದಿಂದ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಚಿವ ಸುಧಾಕರ್ ನಿಧನ. ಬೆಳಗಿನ ಜಾವ 3:15ಕ್ಕೆ ಕೊನೆಯುಸಿರು. ಮೊಣಕಾಲು ಶಸ್ತ್ರಚಿಕಿತ್ಸೆ ಬಳಿಕ ಶ್ವಾಸಕೋಶ ಸೋಂಕಿಗೆ ಚಿಕಿತ್ಸೆ ಪಡಿತಾ ಇದ್ದ ಡಿ ಸುಧಾಕರ್. ಸದಾಶಿವನಗರದ ನಿವಾಸದಲ್ಲಿ ಡಿ ಸುಧಾಕರ್ ಅಂತಿಮ ದರ್ಶನ ಪಡೆದ ಸಿಎಂ. ಸಚಿವ ಕೃಷ್ಣ ಬೈರೇಗೌಡರಿಂದಲೂ ಅಂತಿಮ ನಮನ. ಸುಧಾಕರ್ ಅಗಲಿಕೆಗೆ ಗಣ್ಯರ ಕಂಬನಿ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸುಧಾಕರ್ ಅಂತಿಮ ದರ್ಶನ. ನಂತರ ಹಿರಿಯೂರು, ಚಳ್ಳಕೆರೆಯಲ್ಲೂ ಅಂತಿಮ ದರ್ಶನ. ಚೆನ್ನೈ ಜೈನ ಸಂಪ್ರದಾಯದಂತೆ ನಡೆಯಲಿದೆ ಅಂತ್ಯಕ್ರಿಯೆ. ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ಮೋದಿಗೆ ಅದ್ದೂರಿ ಸ್ವಾಗತ. ಎಚ್ಎಎಲ್ ಮೈದಾನದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಂದ ಸನ್ಮಾನ. 3 ರಾಜ್ಯಗಳಲ್ಲಿ ಬಿಜೆಪಿ ಎನ್ಡಿಎ ಗೆಲುವಿಗೆ ಅಭಿನಂದನೆ. ದೇಶದ 22 ರಾಜ್ಯಗಳಲ್ಲಿ ಬಿಜೆಪಿ ಎನ್ಡಿಎ ಸರ್ಕಾರ ಅಸ್ತಿತ್ವದಲ್ಲಿದೆ. ಒಂದು ಕಾಲದಲ್ಲಿ 400 ಸೀಟ್ ಗೆದ್ದಿದ್ದ ಕಾಂಗ್ರೆಸ್ಗೆ ಈಗ ಎಲ್ಲ ಸೇರಿಸಿದ್ರೂ 100 ಸೀಟ್ ಇಲ್ಲ. ಕಾಂಗ್ರೆಸ್ ವಿರುದ್ಧ ನರೇಂದ್ರ ಮೋದಿ ವಾಗ್ದಾಳಿ. ಬಣಗಳನ್ನ ತೊಡೆದು ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನ. ಇದರ ಬೆನ್ನಲ್ಲೇ ಬಿವೈ ವಿಜಯೇಂದ್ರಗೆ ಸಿಕ್ಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಕ್ತಿ. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಮೂಲಕ ಬಲ ಪಡೆದ ಬಿವೈವಿ. ಮುಂದೆ ಪಕ್ಷ ಸಂಘಟನೆಗೂ ಅಮಿತ್ ಶಾ ಮೋದಿ ಸಪೋರ್ಟ್. ಆರ್ಟ್ ಆಫ್ ಲಿವಿಂಗ್ 45ನೇ ವರ್ಷದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿ. ವಿಶೇಷ ಧ್ಯಾನ ಮಂದಿರದ ಉದ್ಘಾಟನೆ. ಒಟ್ಟಿಗೆ 2 ಲಕ್ಷ ಜನ ಕೂರೋದಕ್ಕೆ ಧ್ಯಾನ ಮಂದಿರದಲ್ಲಿ ವ್ಯವಸ್ಥೆ. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಅಸ್ತಿತ್ವಕ್ಕೆ ಬಂದ ಬಿಜೆಪಿ ಸರ್ಕಾರ. ಬಿಜೆಪಿ ವಿರುದ್ಧ ಹೋರಾಡೋಕೆ ಎಡಪಂಥೀಯರು ಸೇರಿದಂತೆ ಎಲ್ಲ ವಿಪಕ್ಷಗಳು ಒಂದಾಗಬೇಕು. ನಮ್ಮ ಮೊದಲ ಶತ್ರು ಬಿಜೆಪಿ ಅಂತ ಗುಡುಗಿದ ಮಮತಾ ಬ್ಯಾನರ್ಜಿ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಪಂಜಾಬ್ ಸಚಿವ ಅರೆಸ್ಟ್. 7 ದಿನಗಳ ಕಾಲ ಇಡಿ ಕಸ್ಟಡಿಗೆ ಸಂಜೀವ್ ಅರೋರಾ. ದೆಹಲಿಯ ಪ್ರಧಾನ ಕಚೇರಿಯಲ್ಲಿ ನಡೀತಾ ಇರೋ ವಿಚಾರಣೆ. ಹೆಚ್ಚಿನ ಲಾಭದ ಭರವಸೆ ನೀಡಿ ಹೂಡಿಕೆ ಹೆಸರಲ್ಲಿ ವಂಚನೆ. ಮಹಿಳೆಯರು ಸೇರಿದಂತೆ ಹಲವರಿಗೆ ಲಕ್ಷಾಂತರ ರೂಪಾಯಿ ದೋಖಾ. ವಂಚಕಿ ಮೀನಾಕ್ಷಿ ವಿರುದ್ಧ ಬಸವೇಶ್ವರ ನಗರ ಠಾಣೆಯಲ್ಲಿ ಕೇಸ್. ಇಡಿಯಿಂದ ಶ್ರೀಕಿ ಬಂಧನ ಬೆನ್ನಲ್ಲೇ ಪ್ರತಿಷ್ಠಿತರ ಮಕ್ಕಳಿಗೆ ನಡುಕ. ಈ ಹಿಂದೆ ದಾಖಲಾಗಿದ್ದ ದೂರುಗಳ ಸಂಪೂರ್ಣ ಮಾಹಿತಿ ಪಡೆದ ಇಡಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಹಲವರಿಗೆ ನೋಟಿಸ್ ಸಾಧ್ಯತೆ.
ಧಾರವಾಡದಲ್ಲಿ ಅರವಿಂದ ಬೆಲ್ಲದ್ ಹೆಸರಿನಲ್ಲಿ ಗ್ಯಾಂಗ್ನಿಂದ ಲೂಟಿ ಕೇಸ್. ಪ್ರಕರಣದ ತನಿಖೆಗೆ ಖುದ್ದು ಶಾಸಕರಿಂದಲೇ ಒತ್ತಾಯ. ಗೃಹ ಸಚಿವ ಪರಮೇಶ್ವರ್ಗೆ ಪತ್ರ. ಎರಡನೇ ಹೋಮ್ ಗ್ರೌಂಡ್ ರಾಯ್ಪುರ್ನಲ್ಲಿ ಇವತ್ತು ಆರ್ಸಿಬಿ ಪಂದ್ಯ. ಮುಂಬೈ ಇಂಡಿಯನ್ಸ್ ಮಣಿಸೋಕೆ ಪಾಟೀದಾರ್ ಪಡೆ ಸಿದ್ಧ. ಇವತ್ತಿನ ಪಂದ್ಯ ಗೆದ್ರೆ ನಂಬರ್ 1 ಸ್ಥಾನಕ್ಕೆ ಏರಲಿರೋ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.